ಹಲೋ ಗೆಳೆಯರೇ, ಬಳ್ಳಾರಿಯಿಂದ ಶೀಲಾ ಅಂತ ಇವರ ಹೆಸರು. ಸೊ ಲವ್ ಮ್ಯಾರೇಜ್ ಆಗೋದಕ್ಕೆ ಒಂದು ಪ್ರೊಫೈಲ್ನ ಕಳಿಸಿದ್ದಾರೆ. ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ನೋಡ್ತಾ ಇದ್ದರೆ ನೀವು ಸಹ ನಿಮ್ಮ ಫೋಟೋ ನಿಮ್ಮ ಬಯೋಡಾಟಾದೊಂದಿಗೆ ನಮ್ಮ ಚಾನಲ್ಗೆ ಕಳಿಸಿಕೊಡಿ. ನಾವು ನಿಮಗೆ ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. 25ರ ವಯಸ್ಸು ದಾಟಿರ್ತಕ್ಕಂಥ ಈ ಒಂದು ಶೀಲಾ ಒಕ್ಕಲಿಗ ಒಂದು ಮಹಿಳೆ ಆಗಿರ್ತಾರೆ. ಉತ್ತರ ಕರ್ನಾಟಕದ ಬಳ್ಳಾರಿಯ ಹುಡುಗಿಯಾಗಿದ್ದು ಎತ್ತರದ ಶರೀರ, 5.1 ಸೆಂಟಿಮೀಟರ್ನ ಹೈಟು, ಇನ್ನು ತೂಕ ಬಂದುಬಿಟ್ಟು 74 kg ತೂಕ. ಸೊ ಅಷ್ಟು ದಪ್ಪ ಇದ್ದರೂ ಕೂಡ ಸ್ಲಿಮ್ ಆಗಿ ಮಾಡರ್ನ್ ಆಗಿ ಯಾವ ರೀತಿಯಲ್ಲಿರಬೇಕು ಆ ರೀತಿ ಮಾಡರ್ನ್ ಶರೀರ ಹೊಂದಿದ್ದಾರೆ. ಬಂಧು ಬಳಗ ಅಂತ ನನಗೆ ಯಾರೂ ಇಲ್ಲ. ನನ್ನ ತಂದೆ ತಾಯಿ ಒಡ ಹುಟ್ಟಿದವರು ಅಷ್ಟೇ. ಅದು ಬಿಟ್ಟರೆ ನಾನು ಯಾರಿಗೂ ಕೂಡ ನಂಬಕ್ಕೆ ಕೂಡ ಹೋಗಲ್ಲ. ಈಗಿನ ಒಂದು ಜನ್ರೇಷನಲ್ಲಿ ನಂಬಬೇಕಾಗಿರೋದು ಫ್ರೆಂಡ್ಸ್ಗೆ ನಂಬಬೇಕು. ಸೊ ಅದು ಬಿಟ್ಟರೆ ಬೇರೆ ಯಾರಿಗೂ ಕೂಡ ನಂಬಕ್ಕೆ ಹೋಗಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ಬೆಳೆದು ಬಂದಿರತಕ್ಕಂಥದ್ದು ಈ ಒಂದು ಶೀಲಾ ಅವರು. ಸೊ ಯಾರಾದರೂ ಉತ್ತರ ಕರ್ನಾಟಕದ ಹುಡುಗ ಆಗಿದ್ದರೆ ನನಗೆ ತಿಳಿಸಿಕೊಡಿ, ಅವ್ರ ಜೊತೆ ನಾನು ಮದುವೆ ಆಗ್ತೀನಿ, ಜೊತೆಗೆ ಸಂಬಂಧ ಕೂಡ ಬೆಳೆಸ್ತೇನೆ ಅಂತ ಇವರು ಹೇಳಿದ್ದಾರೆ. ಏನಿದು ಲವ್ ಕಮ್ ಡ್ರೀಮು ಅಂತಂದರೆ, ಪ್ರಸ್ತುತ ಮದುವೆ ಆಗೋದಕ್ಕೆ ಮುನ್ನೆ 1-2 ವರ್ಷಗಳ ಕಾಲ ಇವರು ಲವ್ ಮ್ಯಾರೇಜ್ ಮಾಡ್ತಾರೆ. ಅಂದರೆ ಅವ್ರ ಜೊತೆಗೆ ಪ್ರೀತಿ ಪ್ರೇಮ ಪ್ರಳಯ ಮಾಡಿಕೊಂಡು ತದನಂತರ ವಿವಾಹ ಆಗೋದು ಇವರ ಒಂದು ಡ್ರೀಮು. ನಮ್ಮ ತಂದೆ ತಾಯಿ ಜೊತೆಗೇ ನಾನು ಅಣ್ಣ ಇಬ್ಬರು ಕೂಡ ಇದ್ದೇವೆ. ನಮ್ಮ ತಂದೆ ತಾಯಿಯವರಿಗೆ ನಾವು 2 ಜನ ಮಕ್ಕಳು. 2 ಅಂತಸ್ತಿನ ಮನೆ ನನ್ನ ಹೆಸರಿಗೆ ಕೂಡ ಇದೆ. ಹುಟ್ಟಿದ ಹಬ್ಬದ ದಿನ ನೀವು ನನಗೆ ದಿನಾಲೂ ವಿಶ್ ಮಾಡಬೇಕು. ಅಂದರೆ ಪ್ರತಿ ವರ್ಷ ನಾನು ಹುಟ್ಟಿದ ಹಬ್ಬದ ಬರುತ್ತೆ, ಅದರಲ್ಲಿ ಮೊದಲನೇ ವಿಶ್ ನಿಮ್ಮದಾಗಿರಬೇಕು. ನಿಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳುವಷ್ಟು ಪ್ರೀತಿ ನನಗೆ ಕೊಡಬೇಕು. ಸೊ ಯಾರಿಗೇ ಆಗಿರಲಿ ತಂದೆ ತಾಯಿಯವರ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಗೌರವ ಇದ್ದೇ ಇರುತ್ತಲ್ವ, ಅದೆಲ್ಲನೂ ಕೂಡ ನನ್ನ ಮೇಲೂ ಸಹ ಇರಬೇಕು. ನನ್ನಿಂದ ನಿಮಗೆ ಏನೂ ಕೂಡ ತೊಂದರೆ ಆಗಲ್ಲ. ನಾನು ತುಂಬ ಅಂದರೆ ತುಂಬ ಮುಗ್ಧಳ ಹುಡುಗಿಯಾಗಿದ್ದೇನೆ. ಒಟ್ಟಿನಲ್ಲಿ ನನಗೆ ಊಟಕ್ಕೆ ಅಂತ ಏನು ತೊಂದರೆ ಇರಬಾರ್ದು, ಜೊತೆಗೆ ಸಂಸಾರಕ್ಕೆ ಏನು ಕೂಡ ಕಡಿಮೆ ಬೀಳಬಾರ್ದು. ಆ ರೀತಿಯಲ್ಲಿ ತಂದು ಹಾಕಿದ್ರೆ ನೀವು ಹೇಳಿದಂಗೆ ಕೇಳ್ಕೊಂಡಿರ್ತೀನಿ ಅಂತ ಹೇಳಿರೋದು ಇವರು. ಸೊ ಇದೆಲ್ಲಕ್ಕೂ ಕೂಡ ನೀವು ಒಪ್ಪಿಗೆ ಕೊಡುವಂಥ ಹುಡುಗ ಆಗಿದ್ದರೆ ಕೆಲವೊಂದಿಷ್ಟು ಪಾಯಿಂಟ್ಗಳು ನಿಮ್ಮ ಹತ್ರ ಆ್ಯಡ್ ಮಾಡ್ಕೊಳ್ಬೇಕು, ಹೊಸವು. ಏನದು, ಜೊತೆಗೆ ಇವ್ರ ಹತ್ರ ಕಾರು ಅಂತ ಇದೆ ಅಂತೆ, ಅದನ್ನು ಕೂಡ ಹೇಳ್ತೀನಿ ಬನ್ನಿ. ಸೊ ಕಾರು ಕೂಡ ನೋಡ್ಕೊಳ್ಳಿ. ಅದರಂತೆ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ ಕೂಡ ಹೇಳ್ತೇನೆ. 4 ಪಾಯಿಂಟ್ಗಳು ಅಪ್ಲೈ ಮಾಡ್ಕೊಳ್ಬೇಕು, ಜೊತೆಗೆ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಏನು ಹೇಳಿದರು. ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಕಾರು ಓಡಿಸೋಕ್ಕೆ ಬರಬೇಕು. ಆ್ಯಂಡ್ 2ನೇ ಪಾಯಿಂಟ್ ಬಂದುಬಿಟ್ಟು ದೇವರ ಭಕ್ತ ಆಗಿರಬೇಕು. ಇನ್ನು 3ನೇ ಪಾಯಿಂಟಲ್ಲಿ ಹೇಳಿರೋದು ಅಪ್ಪಟ ಕನ್ನಡಿಗ. ಆ್ಯಂಡ್ 4ನೇದು ಜಾಸ್ತಿ ಕಪ್ಪು ಬಣ್ಣ ಇರಬಾರ್ದು. ಹುಡುಗ ನೋಡೋದಕ್ಕೆ ಜಾಸ್ತಿ ಕಪ್ಪು ಬಣ್ಣ ಇರಬಾರ್ದು. ಗೋಧಿ ಬಣ್ಣದ ಮೈಕಟ್ಟು, ಮೃದುವಾದ ಮುಖ, ಜೊತೆಗೆ ತಲೆ ತುಂಬ ಕೂದಲು, ಸ್ವಲ್ಪ ಗಡ್ಡ ಬಿಟ್ಟಿರಲಿ. ಸೊ ಗಡ್ಡ ಬಿಟ್ಟರೆ ಈಗಿನ ಒಂದು ಜನ್ರೇಷನ್ನ ಹುಡುಗರಿಗೆ ಟ್ರೆಂಡ್ ಅಂತಲೇ ಆಗೋದು ಸ್ನೇಹಿತರೆ. ಆ್ಯಂಡ್ ಕುಳ್ಳುಕೆ ಇದ್ದರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಕುಳ್ಳುಕೆ ಇರ್ತಕ್ಕಂಥ ಹುಡುಗರಿಗೆ ಇದು ಒಂದು ಒಳ್ಳೆಯ ಆಫರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವೈಟ್ ಕಲರಲ್ಲಿ ಒಂದು ಶಿಫ್ಟ್ ಕಾರ್ ಅವ್ರ ಹತ್ರ ಇದೆ. ಸುತ್ತಾಡೋಕ್ಕೆ ಮತ್ತು ಎಲ್ಲಾದರೂ ಹೋಗೋದಕ್ಕೆ ಅಂತ ಯೂಸ್ ಮಾಡ್ಕೊಳ್ತಿದ್ದಾರೆ. ನೋಡ್ಕೊಳ್ಳಿ, ಆ ಒಂದು ಕಾರನ್ನು ಕೂಡ ತೋರಿಸ್ತಿದ್ದೀನಿ. ನಿಮ್ಮ ಹತ್ರ ಅವ್ರು ಹೇಳಿರ್ತಕ್ಕಂಥ 4 ಪಾಯಿಂಟ್ಗಳು ರಿಕ್ವೈರ್ಮೆಂಟ್ಗಳು ಅಪ್ಲೈ ಮಾಡಿಕೊಂಡ್ರೆ ಅವರು ನಿಮಗೆ ಸಿಗ್ತಾರೆ. ಸಿಗೋದಕ್ಕೂ ಮುನ್ನ ನೀವು ಮಾಡಬೇಕಾಗಿರೋದು ಶ್ರೀ 9591@gmail.comಗೆ ಮೇಲ್ ಮಾಡೋದು ಮರಿಬೇಡಿ. ಖುದ್ದಾಗಿ ಅವರಿಗೆ ಮೇಲ್ ಹೋಗುತ್ತೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ಲೈಟಾಗಿ ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಮಾಡಿ, ಅಲ್ಲಿಂದಲೂ ಕೂಡ ಅವ್ರು ನಿಮಗೆ ಸಿಗ್ತಾರೆ. ಆ್ಯಂಡ್ ಈ ಒಂದು ಕಾರಿನ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ಕೂಡ ನಾನು ತೋರಿಸ್ತಿದ್ದೀನಿ. ಬಿಕಾಸ್ ನಿಮಗೆ ಕಾರು ಓಡಿಸೋಕ್ಕೆ ಬರಬೇಕು ಅಂದರೆ ಕಾರಿನ ಒಳಗಡೆ ಇರ್ತಕ್ಕಂಥ ಡೀಟೇಲ್ಸ್ಗಳು ಯಾವ ರೀತಿಯಲ್ಲಿ ಇದ್ದಾವೆ ಅಂತಂದ್ಬಿಟ್ಟು ಗೊತ್ತಾಗಬೇಕು. ನೋಡಿ, ವಿತ್ ಸ್ಟೇರಿಂಗ್ ಆ್ಯಂಡ್ ಆ ಒಂದು ಶೀಲಾ ಅವರು ಕುಳಿತುಕೊಳ್ಳುವಂಥ ಒಂದು ಸ್ಪೇಸ್ ಆಗಿರುತ್ತೆ ಇದು. ಇಲ್ಲಿ ಬಂದುಬಿಟ್ಟು ನೀವು ಟಿ ವಿ ನೋಡ್ಬೋದು. ಆ್ಯಂಡ್ ಬ್ಯಾಕ್ ಸೈಡ್ ಕ್ಯಾಮ್ರಾ, ಆಕ್ಸಿಡೆಂಟ್ ಏನಾದರೂ ಹಿಂದ್ಗಡೆ ವೆಹಿಕಲ್ ಬರ್ತದೆ ಇಲ್ವೋ ಅಂತ ಸೊ ಮೆನ್ಷನ್ ಮಾಡಿಬಿಟ್ಟು ನೋಡಬೇಕು. ಆ್ಯಂಡ್ ಇಲ್ಲಿ ಸಾಂಗ್ ಪ್ಲೇಯರ್ ಸಿಸ್ಟಮ್ ಇದೆ. ಆ್ಯಂಡ್ ಗೇರ್ ಬಾಕ್ಸ್ ಸಿಸ್ಟಮ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಸ್ಟೀರಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ಕೂಡ ಇದರಲ್ಲಿ ಎಷ್ಟೇ ಕ್ವಾಲಿಟಿಯಲ್ಲಿ ಹೈ ಕ್ವಾಲಿಟಿಯಲ್ಲಿ ಹೋಗಿದ್ರೂ ಕೂಡ ಏನು ತೊಂದರೆ ಆಗೋಲ್ಲ. ಅಷ್ಟೊಂದು ಕ್ವಿಕ್ಕಾಗಿ ಎನರ್ಜೆಟಿಕ್ ಆಗಿ ಮಾಡಿದ್ದಾರೆ. ಸ್ಪೀಡ್ ಲಿಮಿಟ್ ಬಂದುಬಿಟ್ಟು 300 ಸ್ಪೀಡಲ್ಲಿ ಇರಬೇಕು, ಅದಕ್ಕಿಂತ ಜಾಸ್ತಿ ನೀವು ಹೋಗೋಂಗಾಗಿಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮಾತ್ರ ಮುಂದ್ಗಡೆ ಅದರ ಜಾಸ್ತಿ ಹಾರಿಬಿಟ್ಟು ಹೋಗಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅಪ್ ಟು ಒಳ್ಳೆಯ ಕ್ವಾಲಿಟಿ, ಒಳ್ಳೆಯ ಡಿಸೈನಬಲ್ ಕಾರು. ಆ್ಯಂಡ್ ಅವರು ಕೂಡ ಅಷ್ಟೇ ಮುದ್ದಾಗಿದ್ದಾರೆ. ದಪ್ಪದಾಗಿರ್ತಕ್ಕಂಥ ಶರೀರ ಕೂಡ ಹೊಂದಿದ್ದಾರೆ. ಅವರು ನಿಮಗೆ ಸಿಗಬೇಕು ಅಂದರೆ ಬೇಗ ಕಮೆಂಟ್ ಬಾಕ್ಸಲ್ಲಿ ಅಥವಾ ಜಿಮೇಲ್ನ ಮುಖಾಂತರ ನಿಮ್ಮ ಡೀಟೇಲ್ಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೇನೆ. ನಮಸ್ತೆ, ಬಾಯ್.